ನವಿಲಿನ ಕುಣಿತ, ಆನೆಯ ನಡಿಗೆ, ಕೋತಿಯ ಕಿರುಚಾಟ, ಸಿಂಹದ ಗರ್ಜನೆ ಇವುಗಳೆಲ್ಲ ತಮಗೆ ಇಷ್ಟ ಬಂದಂತೆ ಆಡುತ್ತಾ ಕುಣಿಯುತ್ತಾ ಕಿರಿಸುತ್ತಾ ದುಂಬಿಗಳಂತೂ ನಾದ ಸ್ವರದಂತೆ ಕುಯಿ ಬಿಟ್ಟುತ್ತಾ ಹುಡುಗಿನ ಜೊತೆ ಮಾತನಾಡುತ್ತಿದ್ದವು. ಒಂದು ಸ್ವರ್ಗವೇ ಕಂಡಂತಾಯಿತು. ಅಲ್ಲಿಗೆ ಹೋದರೆ ಇಲ್ಲಿಗೆ ಬರುವುದು ಮರೆತೇ ಹೋಗುವುದು. ಆದರೆ ನಿನ್ನ ಸ್ನೇಹಕ್ಕೋಸ್ಕರ ಬರುತ್ತೇನೆ. ಮರ್ತು ಬಿಡ್ತೀಯ. ನಿಂಗೇನಪ್ಪ, ಹೊರಗಡೆ ಸಾವಿರಾರು ಸ್ನೇಹಿತರ ಬಳಗ, ಆದರೆ ನನಗೆ ನೀನೊಬ್ಬಳೆ. ನೀ ಹೇಳಿದ್ದನ್ನು ಕೇಳಬೇಕು, ಅದನ್ನೇ ಕಲ್ಪಿಸಿಕೊಂಡು ಆನಂದಿಸಬೇಕಷ್ಟೇ. ಹೇಗಿದ್ದೀಯಾ ಮಗು? ನಾನು ನಿನ್ನನ್ನು ನೋಡಲು ಯುದ್ಧ ರಣರಂಗದಿಂದ ಬಂದಿದ್ದೇನೆ. ನಿನಗೆ ಈ ಎಲ್ಲ ಸೌಲಭ್ಯಗಳು ಸೌಖ್ಯವೇ? ನನ್ನೊಬ್ಬಳಿಗೆ ಬಿಟ್ಟು. ಯಾಕೆ ಮಗು ಹೀಗೆ ಹೇಳುತ್ತಿರುವೆ? ಯಾರಿದ್ದೀರಾ ಅಲ್ಲಿ? ನನ್ನ ಮಗಳ ಈ ಬೇಸರಕ್ಕೆ ಕಾರಣ ಯಾರು? ಇವತ್ತು ನೋಡಿಕೊಳ್ಳುತ್ತಿರುವ ದಾಸಿ ಯಾರು? ನನ್ನ ಪ್ರತಿದಿನ ಕಳೆಯುತ್ತಿರುವ ಬೇಸರಕ್ಕೆ ನೀವೇ ಕಾರಣ. ನಾನೇನಿಗೆ ಕಡಿಮೆ ಮಾಡಿದೆ ಮಗಳೇ? ಅದರಿಂದ ಏನು ತಪ್ಪಾಯಿತು? ಏನು ಕಡಿಮೆ ಆಗಿಲ್ಲ, ಎಲ್ಲ ಜಾಸ್ತಿನೇ ಆಗಿದೆ. ನನಗೆ ನಿನ್ನ ಈ ಬೆಂಕಿಯ ಮಾತು ಅರ್ಥವಾಗುತ್ತಿಲ್ಲ ಕಂದ. ನನಗೆ ಸುತ್ತಲೂ ಕಾಣುವ ಚಿನ್ನದ ಕಂಬಗಳು, ಮುತ್ತುರತ್ನದ ಶಿಖರಗಳು, ಯುದ್ಧೋಪಕರಣಗಳು, ತಯಾರಿಯ ಶಬ್ದಗಳು, ಪಂಚಾಮೃತಗೊಂಡ ಜಗತ್ತಿನ ಆಹಾರಗಳು ನನ್ನನ್ನು ಬಂಗಾರದ ಪಂಜರದಲ್ಲಿ ಬಂಧಿಸಿವೆ. ನನಗೆ ಸ್ವತಂತ್ರ ಬೇಕು. ಎಲ್ಲರೂ ಇಷ್ಟ ಬಂದ ಹಾಗೆ ಓಡಾಡಿ ಕುಣಿದಾಡಿ ಆಟವಾಗಬೇಕು. ಹಸಿವಾಗಬೇಕು, ಬಾಯಾರಿಕೆ ಆಗಬೇಕು, ಬೀಳಬೇಕು, ಹೇಳಬೇಕು. ನಾನು ಹೊರಗಡೆ ಎಲ್ಲರಂತೆ ಬದುಕಬೇಕು. ನೀನು ರಾಜನ ಮಗಳು. ಅದೇ ನನಗೆ ಆಗಿರುವ ಶಾಪ. ಹಾಗೆಲ್ಲ ಹೊರಗೆ ಹೋಗಬಾರದು ಮಗಳೇ. ಹೇಗೆ ಹೋಗಬಾರದು? ನಾನು ವರ್ಷದ 3 ಕಾಲವೂ ಯುದ್ಧ ಎಂದಿರುತ್ತೇನೆ. ನಮ್ಮ ಅಕ್ಕಪಕ್ಕದ ರಾಜರುಗಳನ್ನು ಸೋಲಿಸಿ ಅವಮಾನಿಸಿ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ದೇನೆ. ಅವರಿಗೆ ನನ್ನ ಸಾವಿನ ಮೇಲೆ ಮತ್ತು ನನ್ನ ಸಾವಿರ ಉಸಿರಾದ ನಿನ್ನ ಮೇಲೆ ಹದ್ದಿನ ಕಣ್ಣುಗಳಂತೆ ಗೂಢಾಚಾರಿಗಳನ್ನು ಬಿಟ್ಟು ಕಾಯುತ್ತಿದ್ದಾರೆ. ಹೌದು ಯುವರಾಣಿ, ಮಹಾರಾಜರು ಹೇಳುತ್ತಿರುವುದು ನಿಜ. ಈ ಸಾಮ್ರಾಜ್ಯದ ವಿಸ್ತರಣೆ, ಭವನ ಬಂಗಲೆಗಳು ನಿನಗಾಗಿ ಮತ್ತು ನಿನ್ನ ಶ್ರೇಯೋಭಿವೃದ್ಧಿಗಾಗಿ ಅಲ್ಲ. ನಿಮ್ಮ ಸುಳ್ಳು ಸತ್ಯ ನನಗೆ ಬೇಕಿಲ್ಲ. ನಾನು ಹೊರಗಡೆ ಹೋಗಬೇಕು. ನನಗೆ ಇಷ್ಟ ಬಂದ ಹಾಗೆ ಕಾಡು, ನದಿ, ಮೃಗಗಳೊಡನೆ ಮಾತನಾಡಬೇಕು, ಆಟವಾಡಬೇಕಷ್ಟೇ. ಅದಕ್ಕೆಂದೇ ರತ್ನ ಪಕ್ಷಿ ಇದ್ದಾಳಲ್ಲ, ಅವಳು ನಿನ್ನ ಆತ್ಮ ಸ್ನೇಹಿತೆ ತಾನೆ. ಅವಳೊಂದಿಗೆ ಆಟವಾಡು. ಹುಟ್ಟಿನಿಂದ ಅವಳೊಬ್ಬಳ ಜೊತೆ ಎಷ್ಟು ಆಟವಾಡಲಿ, ಅದು ಈ ಬಂಗಾರದ ಪಂಜರದಲ್ಲಿ. ನಾನು ಹೊರಗಡೆ ಹೋಗಬೇಕು. ಇಲ್ಲದಿದ್ದರೆ ನೀವು ಅರಮನೆಯಿಂದ ಹೊರಗೆ ಹೋಗುವಷ್ಟರಲ್ಲಿ ನನ್ನ ಉಸಿರು ಅರಮನೆಯೊಳಗೆ ಇರುವುದಿಲ್ಲ. ಮಗು, ಮತ್ತೆ ಇಂಥ ಮಾತನ್ನು ಎಂದಿಗೂ ಹಾಡಬೇಡ. ನಾನು ಹೊರ ಪ್ರಪಂಚಕ್ಕೆ ಹೋಗಬೇಕು. ಏನು ಮಾಡುವುದು ಮಂತ್ರಿಗಳೇ? ಅವಳು ಹೊರಗಡೆ ಹೋದರೆ ಅವಳಿಗೆ ಪ್ರಾಣಗಂಟಕವಿದೆ. ಅವಳಿಗಲ್ಲ, ನಿಮಗೆ ಪ್ರಾಣದ ಭಯ ಇದೆ. ಕವಿಗಳೇ, ನನ್ನದು ಒಂದು ಇರಲಿ ಎಂದು ಮಧ್ಯ ಬಾಯಿ ಹಾಕಬೇಡಿ. ಏನು ಮಾಡುವುದು ಪ್ರಭು, ಮಂತ್ರಿಗಳೇ? ಹೀಗೆ ಮಾಡಿದರೆ ಹೇಗೆ? ಅದೇ ಹೇಗೆ ಮಾಡಿದರೆ ಹೇಗೆ? ಕವಿ ಗುರುವರ್ಯರೇ, ಮಂತ್ರಿ ಹೇಳಿ, ಅದು ನಿಮ್ಮ ಯೋಚನೆ. ನಮ್ಮ ಸಾಮ್ರಾಜ್ಯದಲ್ಲಿ ಮಾಯಾವಿ ಅಂತ ಒಬ್ಬ ಮಹಾ ಪ್ರಚಂಡ ಮಾಂತ್ರಿಕ ಇದ್ದಾನಂತೆ. ಅವನು ಯುದ್ಧ ಜಾಗದಲ್ಲಿ ಏನನ್ನು ಬೇಕಾದರೂ ಸೃಷ್ಟಿಸುವ ಮಾಯಾಶಕ್ತಿ ಇದೆಯಂತೆ. ಅವನಿಗೆ ಬೇಕಾದ್ದನ್ನು ಧರಿಸಿಕೊಡಬೇಕಷ್ಟೇ. ಅವನನ್ನು ಇಲ್ಲಿಗೆ ಕರೆಸಿ ನಮ್ಮ ಕುಸುಮ ಮಾಲೆಗೆ ಯಾವ ಲೋಕ ಬೇಕು ಆ ಲೋಕವನ್ನು ಅರಮನೆಯೊಳಗೆ ಸೃಷ್ಟಿಸಿದರಾಯಿತು. ನಮ್ಮ ಕುಸುಮ ಮಾಲೆ ಅರಮನೆಯೊಳಗೆ ನನ್ನ ಲೋಕದಲ್ಲಿ ಇಷ್ಟ ಬಂದಂತೆ ಇರುತ್ತಾಳೆ. ನದಿ, ಕಾಡು, ಮೃಗಗಳೆಲ್ಲ ಸೃಷ್ಟಿಸುತ್ತಾರೋ? ಹೌದು, ಬೇಕಾದ ನಿಮ್ಮನ್ನು ಇಲ್ಲವಾಗಿಸಿ ಇನ್ನೊಬ್ಬ ಕವಿಯನ್ನು ಸೃಷ್ಟಿಸುತ್ತಾರೆ. ಕವಿಗಳೇ, ಮಂತ್ರಿ ನೀವು ಕೂಡಲೇ ಅವನನ್ನು ಕರೆಸಿ ಅವನನ್ನು ಸಾಮ್ರಾಜ್ಯಕ್ಕೆ ಬರಲು ಹೇಳಿ. ಅವನಿಗೆ ಏನೋ ಬೇಕೋ ಎಲ್ಲ ಸವಲತ್ತು ಸೌಕರ್ಯಗಳನ್ನು ಕೊಡೋಣ. ಆಗಲಿ ಪ್ರಭು, ಈ ಕೂಡಲೇ ದೂತರನ್ನು ಅವನಿದ್ದಲಿಗೆ ಕಳಿಸುತ್ತೇನೆ. ಕುಸುಮಮಾಲೆ ಅರಮನೆಯೊಳಗೆ ಇರುತ್ತಾಳೆ. ಕುಸುಮಮಾಲೆ ಅರಮನೆಯೊಳಗೆ ಇರುತ್ತಾಳೆ.